ಸ್ಪೇನ್ ಮುಡಿಗೆ ಏರಿದೆ 2026ರ ಫಿಫಾ ವಿಶ್ವಕಪ್ ಕಿರೀಟ. ಬಹಳ ರೋಚಕವಾದಂತಹ ಪಂದ್ಯ. ಅದು ಒಂದೇ ಒಂದು ಗೋಲು ಕೂಡ ದಾಖಲಾಗ್ತಾ ಇರಲಿಲ್ಲ. ಅಂತಹದೊಂದು ರೋಚಕ ಘಟ್ಟದಲ್ಲಿ ಸ್ಪೇನ್ ಗೋಲ್ ಬಾರಿಸಿ ಎರಡನೇ ಬಾರಿ ಚಾಂಪಿಯನ್ ಪಟ್ಟಕ್ಕೇರಿ ಚರಿತ್ರೆಯನ್ನ ಸೃಷ್ಟಿ ಮಾಡಿದೆ. ಬಲಿಷ್ಠ ಅರ್ಜೆಂಟೀನಾ ತಂಡವನ್ನ 1-0 ಮಣಿಸಿತು ಸ್ಪೇನ್. ಈ ಹಿಂದೆ 2010ರಲ್ಲಿ ಮೊದಲ ಬಾರಿಗೆ ಸ್ಪೇನ್ ವಿಶ್ವಕಪ್ ಗೆದ್ದದ್ದು. ಈಗ ಮತ್ತೊಮ್ಮೆ 2026ರ ವಿಶ್ವಕಪ್ ಕಿರೀಟವನ್ನು ಮುಡಿಗೇರಿಸಿಕೊಂಡಿದೆ. ಚಾಂಪಿಯನ್ ಆಗಿ ಹೊಸ ಇತಿಹಾಸವನ್ನು ರಚಿಸಿದೆ. ಭಾರಿ ಜಿದ್ದಾಜಿದ್ದನ್ನು ಕೂಡಿದಂತಹ ಫೈನಲ್ ಪಂದ್ಯ ಅದು. ಸ್ಪೇನ್ ಅಭಿಮಾನಿಗಳ ಸಂಭ್ರಮವನ್ನ ಗಮನಿಸ್ತಾ ಇದ್ದೀವಿ. ಫಿಫಾ ವಿಶ್ವಕಪ್ ಅನ್ನ ಎರಡನೇ ಬಾರಿ ಮುಡಿಗೇರಿಸಿಕೊಂಡಂತಹ ಈ ರೋಚಕ ಪಂದ್ಯಕ್ಕೆ ಸಾಕ್ಷಿಯಾದಂತಹ ಅಭಿಮಾನಿಗಳು ಭಾರಿ ಖುಷಿ ಸಂಭ್ರಮವನ್ನ ಪಟ್ಟಿದ್ದಾರೆ. ಎಕ್ಸ್ಟ್ರಾ ಟೈಮ್ ನಲ್ಲಿ ಸ್ಪೇನ್ ತಂಡಕ್ಕೆ ಆ ಒಂದು ಗೋಲ್ ಒಲಿದಿದ್ದು ವಿಶ್ವಕಪ್ ಮುಡಿಗೇರಿಸಿಕೊಳ್ಳುವಂತೆ ಮಾಡಿದೆ. ಎರಡೂ ತಂಡಗಳು ಕೂಡ ಗೋಲ್ ಗಳಿಸೋದಕ್ಕಾಗಿರಲಿಲ್ಲ. ಅಂತ ಡಿಫೆನ್ಸಿವ್ ಆಟ. ಹೆಚ್ಚುವರಿ ಸಮಯದಲ್ಲಿ ಗೋಲ್ ಗಳಿಸಿದಂತಹ ಫೆರಾನ್ ಟೊರೆಸ್ ಸ್ಪೇನ್ ಮುಡಿಗೆ 2026ರ ವಿಶ್ವಕಪ್ ಕಿರೀಟ ಲಭಿಸೋ ಹಾಗೆ ಮಾಡಿದ್ದಾರೆ. ಫೆರಾನ್ ಟೊರೆಸ್ ಮ್ಯಾಜಿಕ್ ಗೋಲ್ ಸ್ಪೇನ್ಗೆ ಎರಡನೇ ಬಾರಿ ಕಪ್ ಗೆದ್ದುಕೊಟ್ಟಿದೆ. 2010ರಲ್ಲಿ ಸ್ಪೇನ್ ಗೆದ್ದಿತ್ತು. ಅದಾದ ಮೇಲೆ ಈ ಬಾರಿ 2026ರ ಫೈನಲ್ನಲ್ಲಿ ಇಂತಹ ರೋಚಕವಾದಂತಹ ಪಂದ್ಯ ಅದು. ಕಳೆದ 39 ದಿನಗಳಿಂದ ಜಗತ್ತಿನ ಕ್ರೀಡಾ ಪ್ರೇಮಿಗಳಿಗೆ ರಸದೂಟವನ್ನು ಉಣಬಡಿಸ್ತಾ ಇದ್ದಂತಹ ಫುಟ್ಬಾಲ್ಗೆ ತೆರೆ ಬಿದ್ದಿದೆ. ಸ್ಪೇನ್ ಚಾಂಪಿಯನ್ ಆಗಿದೆ. ಆದರೆ ಸ್ಪೇನ್ ವಿರುದ್ಧ ಸೋಲ್ ಕಾಣ್ತಾ ಇದ್ದಂತೆ ಫುಟ್ಬಾಲ್ ಮಾಂತ್ರಿಕ, ಕಾಲ್ಚೆಂಡಿನ ಮಾಂತ್ರಿಕ ಮೆಸ್ಸಿ ಕಣ್ಣೀರು ಹಾಕಿದ್ದಾರೆ. ಮೈದಾನದಲ್ಲಿ ಕಣ್ಣೀರಿಟ್ಟು ಅರ್ಜೆಂಟೀನಾದ ಲಿಯೋನೆಲ್ ಮೆಸ್ಸಿ ಅವರ ನಾಯಕತ್ವದ ತಂಡ ಕೊನೆಯ ಕ್ಷಣದಲ್ಲಿ ಗೋಲ್ ಗಳಿಸೋದಕ್ಕಾಗದೆ ಸೋಲುಂಡದ್ದು ಅವರಿಗೆ ಆಘಾತ ತಂದಿದೆ. ರನ್ನರ್ ಅಪ್ಗೆ ಖುಷಿ ಪಡಬೇಕಾಯಿತು ಅರ್ಜೆಂಟೀನಾ. ಮೆಸ್ಸಿ ನಾಯಕತ್ವದ ಅರ್ಜೆಂಟೀನಾ ತಂಡ ಬಹಳ ಅದ್ಭುತವಾದಂತಹ ಆಟ ಆಡ್ತು. ಕೊನೆ ಕ್ಷಣದವರೆಗೂ ಕೂಡ ಎರಡೂ ತಂಡಗಳು ಗೋಲ್ ಗಳಿಸೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಆದರೆ ಕೊನೆಯಲ್ಲಿ ಹೆಚ್ಚಿನ ಅವಧಿಯಲ್ಲಿ ಸ್ಪೇನ್ ಗೋಲ್ ಬಾರಿಸಿ ಗೆದ್ದು ಬೀಗಿದೆ. ಇದು ಮೆಸ್ಸಿಗೆ ಬಹಳ ದೊಡ್ಡ ಆಘಾತ ತಂದಿದೆ. ಕಾಲ್ಚೆಂಡಿನ ಮಾಂತ್ರಿಕ ಅಂತಲೇ ಕಳಿಸ್ಕೊಡ್ತಾರೆ ಮೆಸ್ಸಿ. ಸೋತಿದ್ದಾರೆ. ಇನ್ನು ಸ್ಪೇನ್ನ ರೋಡ್ರಿಗೆ ಗೋಲ್ಡನ್ ಬಾಲ್ ಪ್ರಶಸ್ತಿ, ಫ್ರಾನ್ಸ್ನ ಕಿಲಿಯನ್ ಎಂಬಾಪೆಗೆ ಗೋಲ್ಡನ್ ಬೂಟ್ ಪ್ರಶಸ್ತಿ. ಈ ಟೂರ್ನಿಯಲ್ಲಿ ಅತ್ಯಧಿಕ 10 ಗೋಲ್ ಗಳಿಸಿರೋದು ಎಂಬಾಪೆ. ಹಾಗಾಗಿ ಗೋಲ್ಡನ್ ಬೂಟ್ ಪ್ರಶಸ್ತಿಯನ್ನು ಬಾಚಿಕೊಂಡಿದ್ದಾರೆ. ಸ್ಪೇನ್ನ ಉನೈ ಸೈಮನ್ ಗೋಲ್ಡನ್ ಗ್ಲೌ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ಅತ್ಯುತ್ತಮ ಗೋಲ್ ಕೀಪರ್ ಆಗಿ ಗೋಲ್ಡನ್ ಗ್ಲೌ ಪ್ರಶಸ್ತಿ ಪಡ್ಕೊಂಡಿದ್ದಾರೆ. ಇನ್ನು ಸ್ಪೇನ್ನ 19 ವರ್ಷದ ಸೆಂಟರ್ ಬ್ಯಾಕ್ ಆಟಗಾರ ಪೌ ಕುಬಾರ್ಸಿ ಅತ್ಯುತ್ತಮ ಯುವ ಆಟಗಾರ ಪ್ರಶಸ್ತಿಯನ್ನು ಪಡ್ಕೊಂಡ್ರು. ಫ್ರಾನ್ಸ್ನ ಕಿಲಿಯನ್ ಎಂಬಾಪೆ, ಸ್ಪೇನ್ನ ರೋಡ್ರಿಗ್ ಗೋಲ್ಡನ್ ಬಾಲ್ ಪ್ರಶಸ್ತಿ ಪಡ್ಕೊಂಡ್ರೆ, ಫ್ರಾನ್ಸ್ನ ಎಂಬಾಪೆ ಗೋಲ್ಡನ್ ಬೂಟ್ ಪ್ರಶಸ್ತಿಯನ್ನು ಪಡ್ಕೊಂಡ್ರು. ಇನ್ನು ಸ್ಪೇನ್ನ ಉನೈ ಸೈಮನ್ ಗೋಲ್ಡನ್ ಗ್ಲೌ ಪ್ರಶಸ್ತಿ, ಹಾಗೆ ಅತ್ಯುತ್ತಮ ಯುವ ಆಟಗಾರ
19 ವರ್ಷದ ಕುಬಾರ್ಸಿ. ಎಸ್, ಈ ಫುಟ್ಬಾಲ್ ಸಂಭ್ರಮ ಎಲ್ಲೆಡೆ, ವಿಶ್ವದೆಲ್ಲೆಡೆ ಕಂಡು ಬರ್ತಾ ಇದೆ.